ಅದಿ ಚೆನ್ನಾಗಿತ್ತ ಇವತ್ತು ತಿಂಡಿ? ಆಮೇಕಿಂದ ಸಂದಕ್ಕಿಲ್ಲ ಅಂತ ಅನ್ಕೊಂಬಿಟ್ಟಿಯ. ಇದು ನಿನ್ ಮನೆ ಅಂತಾನೆ ನೀವ್ ಅನ್ಕ. ನಿನ್ಗೇನು ಬೇಕೋ ಮಾಡ್ಕೊಂಡ್ ತಿನ್ನು, ಇಲ್ಲ ನಿಂಗೇನ್ ಬೇಕೋ ಮಾಡು, ಹೆಂಗನ ಮಾಡು, ಸರಿನಾ? ಏನಪ್ಪ ಜಯಮ್ಮನ್ ಮನೆಗೆ ಬಂದ್ಬಿಟ್ಟಿದೀನಿ ಅಂತ ಮಾತ್ರ ಅನ್ಕೋಬೇಡ್ವೆ. ಬೇಜಾರೇ ಮಾಡ್ಕೋಬೇಡ, ನಾನಿದ್ದೀನಿ. ಏ ಜಯಮ್ಮ, ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳಂಗಿದ್ರೆ ನಾನು ಯಾಕೆ ಹಿಂಗ್ ಬಾಯ್ ಬಡ್ಕೊಂಡು ಹಿಂಗ್ ಮಾಡ್ಕೊತಾ ಇದ್ದೆ? ಏ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಿನಗೂ ಗೊತ್ತಿಲ್ವಾ? ಜೀವನದಾಗೆ ಆರಾಮಾಗಿರ್ತೀನಿ. ನೋ ಟೆನ್ಷನ್ನು, ನೋ ಬಿ ಪಿ, ಓನ್ಲಿ ಬಿ ಹ್ಯಾಪಿ ಅಷ್ಟೇ ನೀನಿಯ. ನನ್ನ ಗಂಡಂಗೆ ಸರಿಯಾಗಿರ್ತವಪ್ಪ. ಮಾಡಿಲ್ದಿರೋ ತೆಪ್ಪಿಗೆ ಅವನ ಕಾಲಕ್ಕೆ ಬಿಡು, ಇವನ ಕಾಲಕ್ಕೆ ಬಿಡು, ಅವನು ಕ್ಷಮೆ ಕೇಳು, ಇವನು ಕ್ಷಮೆ ಕೇಳು, ಅವನು ತೆಪ್ಪಾಯ್ತು ಅಂತ ಕೇಳು, ಇವನು ತೆಪ್ಪಾಯ್ತು ಅಂತ ಕೇಳು. ಯಪ್ಪ ದೇವ್ರೆ, ಎಷ್ಟು ಅಂತ ಹೇಳ್ಬಿಟ್ಟು ನಾನು ಇದು ಮಾಡೋಕ್ಕಾಯ್ತದ ಹೇಳು? ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಹೋಗತ್ತಗೆ ಸಾಯ್ತಾರೆ ಎಲ್ಲನೂ. ಬಾರಿ ಜಯಮ್ಮ, ಹೋಗ್ಬಿಟ್ಟು ನಾವು ಇನ್ನೇನು ಶಿವರಾತ್ರಿ ಹಬ್ಬ ಹತ್ರಕ್ಕೆ ಬಂತಲ್ಲ, ಆದರೂ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಬಾ, ನಾವು ಇರಾಪರ ಅಸ್ಲು ಲಾಭ ಎಲ್ಲ ಸೇರ್ಬಿಟ್ಟು ನೀಟಾಗಿ ಎಲ್ಲನೂ ಒಡವೆ ತಗೊಬಿಟ್ಟು ಬಂದು ಮಡಿಕೊಂಡಿದ್ದೀವಿ. ಅಸ್ಲು ಸೇರಿ ಯಾರೋ ಕೇಳ್ತಿದ್ರು, ಏನು ಇದು ಮಾರಿದ ತಕ್ಷಣ ವಾಲೆ ಬಂದ್ಬಿಡ್ತಾ ಅಂತ. ಲಾಭಕ್ಕೆಲ್ಲ ನಾವು ವಾಲೆ ತಗೊಬಿಟ್ಟು ಬರೋಕ್ಕಾಯ್ತದ? ಅಸ್ಲು ಆಮೇಲೆ ಲಾಭ ಎರಡು ಸೇರಿ ಹಾಕ್ಬಿಟ್ಟು ತಂದಿದ್ದೀವಿ. ಈಗ ಹೆಂಗನ ಮಾಡಿ ಹೊಸಿ ಶಿವರಾತ್ರಿ ಹಬ್ಬಕ್ಕೆ ಏನಾರ ಹೊಸಿ ಹೊಂದಿಸ್ಕೋಬೇಕು ನೋಡು. ಹೊಂದಿಸ್ಕೊಳ್ಳೋಣ ಬುಡೆ, ಅದ್ರಾಗೇನಂತೆ? ನಾವೇ ಸುಮ್ಮನೆ ಕುಂತ್ಕೊಳ್ಳಂತ ಹೆಂಗುಸ್ರ ನಾವು ಹೇಳು? ನಾವು ಸುಮ್ಮನೆ ಅಂತೂ ಕುಂತ್ಕೊಳ್ಳೋಕ್ಕಿಲ್ಲ. ನಾವಂತೂ ಏನಾರ ಮಾಡೇ ಮಾಡ್ತೀವಿ. ಏನಾರ ಪೆಸಲ್ಲ ಮಾಡೋಣ, ಸುಮ್ಕಿರು. ಶಿವರಾತ್ರಿ ಹಬ್ಬಕ್ಕೆ ನಮ್ದೇನೋ ಸೀಸನ್ ಬಿಸ್ನೆಸ್ ಅಲ್ವಾ ನಮ್ಮದು. ಸೀಸನ್ ಬಿಸ್ನೆಸ್ ಹೆಂಗೋ ಮಾಡಿದ್ರಾಯ್ತು, ನೋಡೋಣ. ಮಗಳೇ ಮಗಳೇ ಏನ್ ಜನ ಮಗಳೇ ಮಗಳೇ ಅಂತವ್ರೆ? ನಮ್ಮ ಅಪ್ಪನ ಧ್ವನಿ ಇದ್ದಂಗೆ ಐತಲ್ವಾ? ಇಲ್ಲ ನನಗೇನ ಭ್ರಮೆ ಗಿಮೇನಾ? ಏನನಪ್ಪ, ನನ್ನ ಹುಡಿಕೊಂಡು ಯಾರು ಬರ್ತಾರೆ? ನನ್ನ ಹತ್ರ ಯಾರು ಹುಡಿಕೊಂಬರಲ್ಲ, ಯಾರ ಪಕ್ಕದ ಮನೆಗೆ ಹೋಗ್ತಾವ್ರೇನೋ. ನಮ್ಮ ಅಪ್ಪನ ವಯಸ್ಸು ನಂಗೆ ಗೊತ್ತಾಗಕ್ಕಿಲ್ವೇನೆ? ನಮ್ಮ ಅಪ್ಪನ? ನಮ್ಮ ಅಪ್ಪ ಬರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪನಾಗ ಬರ್ತದೆ ಇಲ್ಲಿಗೆ? ಅದೇ ಮತ್ತೆ. ಅಪ್ಪ ಅಪ್ಪ ನೀನು? ಅಪ್ಪ ನಿಜನಾ ಇದು? ಅಪ್ಪ ನೀನು ನನ್ನ ಹುಡಿಕೊಂಡು ಬಂದಿದ್ದೀಗ? ನಾನೇ ಮಗಳೇ, ನಿನ್ನ ಹುಡಿಕೊಂಡೆ ಏನಿಯ ಬಂದಿರೋದು? ನಾನೇ ಏನಿಯ? ಯಾಕೆ ಕಾಣ್ತಿಲ್ವೇ ನಿನಗೆ? ಏನು ನಿನ್ನ ಗಂಡು ಮನೆಯಿಂದ ಈಚೆ ಕಡೆಗೆ ಹಾಕದ ಅಂತ ಹೇಳಿದ ತಕ್ಷಣ ಏನಿಯ ನಿಂಗೇನು ತವ್ರ ಮನೆ ಬಾಕ್ಲು ಮುಚ್ಕೊಬಿಟ್ಟೈತಿ ಅಂತ ಅನ್ಕೊಬಿಟ್ಟ? ತವ್ರ ಮನೆಯಲ್ಲ ಸತ್ತೋಗ್ಬಿಟ್ಟವ್ರೆ ಅಂತ ಅನ್ಕೊಬಿಟ್ಟ ನೀನು? ಹೋಗಮ್ಮಿ, ಹೋಗು, ಲಗೇಜ್ ತಗೊಂಡು ಬಾ, ಹೋಗು ಮನ್ಗೋಗಣ, ಹೋಗು. ಅಯ್ಯೋ ಅಪ್ಪ, ಹಂಗಲ್ಲ ಕಣಪ್ಪ. ಅದು ಅದು ಹಂಗಲ್ಲ ಕಣಪ್ಪ. ನನಗೆ ಅದು ಇರ್ಲಿ ಬಿಡಪ್ಪ, ಇಲ್ಲೇ ಇರ್ತೀನಿ. ಹೋಗವ ಲಗೇಜ್ ಬೇಗ ಎತ್ಕೊಂಬಿಟ್ಟು ಬಾ, ಹೋಗವ. ನಿಮ್ಮ ಅಪ್ಪೇನು ಸತ್ತೋಗ್ಬಿಟ್ಟವ್ ನೀನು? ಏನೋ ತೆಪ್ಪಾಗ ಇದ್ದೆ, ಓಡೋಗ್ಬಿಟ್ಟು ಲವ್ ಮ್ಯಾರೇಜ್ ಆಗ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀಗ. ನೋವು ಐತೆ ನನಗೂನುವೆ. ಹಂಗಂತ ಅವ್ರು ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ತವ್ರ ಮನೆಗೆ ಬರೋಕ್ಕಾಗ್ದಿದ್ದಂಗೆ ಇನ್ನೊಬ್ರು ಮನೆಗೆ ಬಂದ್ಬಿಟ್ಟಿರೋದು ನನಗೇನೋ ಇಷ್ಟ ಆಯ್ತಿಲ್ಲ. ಏನೋ ಆಗೋಗ್ಬಿಟ್ಟೈತೆ ತೆಪ್ಪು ಬಿಡು. ಆಗೋದಾಗಲಿ, ಹಣೆ ಬರಹ ಏನು ಮಾಡೋಕ್ಕಾಗಕ್ಕಿಲ್ಲ. ನಾನು ನೋಡ್ಕೊತೀನಿ, ನೀನು ಹೋಗಿ ಫಸ್ಟು ಅದೇನು ಲಗೇಜು ಏನೇನವು ಎಲ್ಲ ಎತ್ಕೊಂಬಗಳೇ ಹೋಗೋಣ. ನೀನು ಯಾಕೆ ಸುಮ್ಮನೆ ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ಏನಪ್ಪ ಹಿಂಗೆ ಆಗೋಗ್ಬಿಡ್ತಲ್ಲಪ್ಪ, ಹಂಗೆ ಹಿಂಗೆ ಅಂತ ಏನು ಯೋಚನೆ ಮಾಡ್ಬೇಡ. ಹೋಗೋಗು, ತಗೊಂಬಿಟ್ಟು ಬಾ, ಹೋಗು ಬ್ಯಾಗ. ಅಪ್ಪ, ಊರಿಗೆ ಬಂದರೆ ಜನ ಏನಾರು ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಕಾದೆ ಕಣಪ್ಪ. ಸುಮ್ಮನೆ ಯಾಕೆ ಅಂತ ಅನ್ಕೊಳ್ಳಿ, ಅವಳು ಇಟ್ಟಾಕಿಲ್ಲ ಮಗಳೇ. ಹೋಗ್ ಸುಮ್ಕೇನಿಯ ಅನ್ಕೊಳ್ಳಿ, ಅವಳನ್ನ ಬಂದು ನಿನ್ಗೆ ಇಟ್ಟಾಕ್ಬಿಟ್ಟಳ ನಿಂಗೆ? ಹೋಗವ, ಹೋಗು, ಬ್ಯಾಗ್ ಎತ್ಕೊಂಬಿಟ್ಟು ಬಾ, ಹೋಗು. ಜಯಮ್ಮ, ಸಂದಕ್ಕಿದೀಗೋ? ಅಂಕಲ್, ಸಂದಕ್ಕಿ ನೀವು ಸಂದಕ್ಕಿದ್ದೀರಾ? ಕಣಮ್ಮ, ಸಂದಕ್ಕಿದ್ದೀನಿ. ನನ್ನ ಮಗಳನ್ನ ಪಾಪ ನೋಡ್ಕೊಂಡಿದ್ದಕ್ಕೆ ಭಾಳ ಸಂತೋಷ ಆಗ್ತೈತೆ ಕಣಮ್ಮ. ನಂಗಂತೂ ಭಾಳ ಸಂತೋಷ, ಸಮಾಧಾನ ಎಲ್ಲನೂ ಆಯ್ತೈತಿ. ಸದ್ಯ ನನ್ನ ಮಗಳು ಗೊಟ್ಟಿಗಿತ್ತಿ ಸಂದಕ್ಕವಳಲ್ಲ, ಅಷ್ಟೇನಿಯೇ ಸಾಕು. ಮಗಳೇ, ಅವನು ಏನು ಮಗಳೇ ನಿನ್ನನ್ನು ಸಾಕೋದು? ನಾನು ಸಾಕ್ತೀನಿ. ನಾನು ಸಾಕು ಅಂತ ಶಕ್ತಿ ಮೊಯ್ಯಾಗಿ ಇನ್ನೂ ಐತೆ ನನಗೆ. ಆ ದೇವರು ಆ ಶಕ್ತಿ ಕೊಟ್ಟವನೇ, ನಾನು ಸಾಕ್ತೀನಿ. ನೀನು ಹೋಗು, ತಗೊಂಬಿಟ್ಟು ಬಾ, ಹೋಗು. ಅಪ್ಪ, ಥ್ಯಾಂಕ್ಸ್ ಅಪ್ಪ. ನೀನು ಬತ್ತೀಯ ಅಂತ ನಾನು ಕನಸು ಮನ್ಸಾಗೂ ಅನ್ಕೊಂಡಿರಲಿಲ್ಲ ಕಣಪ್ಪ. ಅಷ್ಟೇ, ನನ್ನ ಕತೆ ಮುಗಿದೋಯ್ತು. ಇನ್ನು ಜೀವಮಾನದಾಗ ನಮ್ಮಪ್ಪ ನಾನು ಮಾತಾಡ್ಸೋಕ್ಕಿಲ್ಲ. ಇನ್ನು ನಾನು ನಮ್ಮ ಅಪ್ಪಂಗೆ ಮೋಸ ಮಾಡಿಬಿಟ್ಟು ನನ್ನ ಗಂಡನಿಂದೆ ಬಂದ್ಬಿಟ್ಟೆ. ಈಗ ನನ್ನ ಗಂಡನೂ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವನೆ. ಹಿಂಗೆ ಈಚೆ ಕಡೆಗೆ ಹಾಕ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ಬಿಟ್ರೆ ನಮ್ಮ ಅಪ್ಪ ನಾನು ಏನು ಅನ್ಕೊಳಕ್ಕಿಲ್ಲ, ಕ್ಷಮಿಸೋಕ್ಕಿಲ್ಲ. ನಾನು ನಿಮ್ಮ ಮೋಸ ಮಾಡಿಬಿಟ್ಟಿದ್ದೀನಪ್ಪ. ಅದಕ್ಕೆ ನನಗೆ ನಂಗೆ ಸ್ಯಾನೆ ಬೇಜಾರಾಯ್ತೈತೆ ಕಣಪ್ಪ. ಮಗಳೇ, ಅದೆಲ್ಲ ಬಿಟ್ಬಿಡವ. ಅದೆಲ್ಲ ಬಿಟ್ಟಾಕ ಹಳೆ ಕತೆ ಆಗಿದ್ದಾಯ್ತು. ಈರೊಳೊಬ್ಳು ಮಗಳು. ಹಾಗಂತ ನನ್ನ ದ್ವೇಷ, ನನ್ನ ಆಟ, ನನ್ನ ಕೋಪಕ್ಕೆ ನೀನು ಕಳ್ಕೊಳಕಾಯ್ತದ?
ನಿನಗಂತೂ ಬುದ್ಧಿ ಇರಲಿಲ್ಲ ಬಂದೆ ಹಂಗಂತ ನನಗೂ ಬುದ್ಧಿ ಇಲ್ವಾ ಮಗಳೇ? ನನಗೂ ಸ್ಯಾನೆ ಬುದ್ಧಿ ಐತೆ ನನಗೂನುವೆ ಸರಿನೇ. ನನಗೆ ನನ್ನ ಮಗಳು ಸಖತ್ತಾಗಿರಬೇಕು, ಸೂಪರಾಗಿರ್ಬೇಕು ನನ್ನ ಮಗಳು ಅಷ್ಟೇನ್ಯ. ನನ್ನ ಮಗಳು ಬಿಟ್ಟು ನನಗೆ ಬೇರೆ ಯಾವುದು ಆಸೆ ಪಾಸೆ ಅನ್ನೋದು ಯಾವುದೂ ಇಲ್ಲ. ನನ್ನ ಮಗಳು ಸಂದಕ್ಕೆ ಹೋಗ್ಬಿಟ್ರೆ ಅಷ್ಟೇನಿಯ ಸಾಕು ನನಗೆ. ಅಪ್ಪ ನಿನ್ ಥರ ಅಪ್ಪನ ಪಡಿಯಕ್ಕೂ ನಾನು ಪುಣ್ಯ ಮಾಡಿರ್ಬೇಕಿತ್ತು. ಆದ್ರೂ ನಾನು ನಿನಗೆ ಬೇಜಾರು ಮಾಡ್ಬಿಟ್ಟೆ. ಹಂಗಂತ ನಾನೇ ನಿನಗೆ ಟೆನ್ಷನ್ ಆಗಿದ್ದೀನಿ ಅಂತ ಅನ್ಕೋಬೇಡ ಕಣಪ್ಪ. ನನ್ನ ಗಂಡಂಗೆ ಸರಿಯಾಗಿ ಬುದ್ಧಿ ಕಲಿಸಿ ಆ ಮನೆಗೆ ಹೋಗ್ತೀನಿ ಕಣಪ್ಪ. ನೀನೇನು ತಲೆ ಕೆಡಿಸ್ಕೊಂಡನ್ನ ಊರಿಗೆ ಕರ್ಕೊಂಡೋಗಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅವೆಲ್ಲ ಟೆನ್ಷನ್ನೇ ಬೇಡ ಕಣಪ್ಪ. ನಾನೆಲ್ಲ ನೋಡ್ಕೊಂತೀನಿ ಕಣಪ್ಪ. ನೀನು ಹೋಗಪ್ಪ, ನೀನು ಹೋಗು, ಆರಾಮಾಗಿ ಹೋಗಿ ನಿನ್ನ ಮನೆಗೆ. ಏ ಹೋಗವ ಎತ್ಕೊಂಬಿಟ್ಟು ಬಾ ಹೋಗು ಬಟ್ಟೆಯ. ಓ ಎಷ್ಟು ದಿನ ಆಯ್ತು ನಮ್ಮ ಮನೆಗೆ ಬಂದ್ಬಿಟ್ಟು ನೀನು. ಹೋಗೋಗು ಸುಮ್ಕೆ ಹೋಗಿ ಎತ್ಕೊಂಬಿಟ್ಟು ಬಾ ಹೋಗು. ಜಯಮ್ಮ ಹೋಗು, ಅವಳ್ದದೇನು ಬಟ್ಟೆ ಐತೆ ಎತ್ಕೊಂಬಿಟ್ಟು ಬಾ ಹೋಗು. ಬಾ ಮಗಳೇ, ಒಂದು 2 ದಿನ ಇದ್ಬಿಟ್ಟು ಹೋಗಿವಂತೆ ಏನಾಯ್ತದೆ? ನಿಮ್ಮ ಅಪ್ಪ ಕರಿತಿಲ್ವೇ ಪಿರುತಿಯಿಂದ? ನಿಮ್ಮಪ್ಪ ಮನ್ಸಾಗ ಎಷ್ಟು ಪ್ರೀತಿ ಇಟ್ಕೊಂಡೈತೆ ಅಂತ ನಿನಗೆ ಗೊತ್ತಾ? ಸುಮ್ಮನೆ ಮ್ಯಾಲ್ಗಡೆ ಅಷ್ಟೇ ವಾಪದ್ ವೇಸ ನಿನ್ನ ಮ್ಯಾಲ ಪೀರಣನೆ ಮಾಡಿಕೊಂಡೈತೆ. ಅಯ್ಯೋ ದಿನ ಅದೇ ಯೋಚನೆ ಮಾಡೋದು. ನನ್ನ ಮಗಳೇ ಹೆಂಗಿತ್ತಳು, ಹೆಂಗವಳು, ಏನು ಮಾಡ್ತಾವಳು ನನ್ನ ಮಗಳು ಅಂತ ಒತ್ತು ಬೀಳು ಚಿಂತೆ. ಅಂಥದ್ರಾಗೆ ಹೆಂಗೋನುವೆ ಬುಟ್ಟಾಕ್ ಹೆಂಗೋ ಎಲ್ಲ ಸಂದಕ್ಕೆ ನೋಡ್ಕೊಂತ ಇದ್ದಲ್ಲ ನಿಮ್ಮಪ್ಪ. ನಿಮ್ಮ ಅಪ್ಪಿಲಿಗೆ ಬಂದೈತಲ್ಲ ಅದು ಖುಷಿ ಪಟ್ಕೊಂಬಿಟ್ಟು ಬರ್ಬೇಕು ನೀನು. ಬಾ ಏನಾಗಕ್ಕಿಲ್ಲ, ಹೋಗ್ಬಿಟ್ಟು ಹಂಗೆ ನೀವು ಒಂದು 4-5 ದಿನ ಇದ್ದು ನೋಡೋಣ ಆಮೇಕಿಂದ ಎಲ್ಲ ಏನಾಯ್ತದೋ. 4-5 ದಿನ ಯಾಕೆ ಮಗಳೇ? ಜೀವನ ಪೂರ್ತಿ ನೀನು ನನ್ನ ಸಾಕಷ್ಟು ಶಕ್ತಿ ನನಗೆ ದೇವರು ಕೊಟ್ಟವನೇ. ಬಾವ ಹೋಗೋಣ. ಬುದ್ಧಿ ತಗಳೆ ಲಗೇಜ ತಗ, ಹೋಗು ಸುಮ್ಕೇನಿಯ. ನಿಮ್ಮ ಅಪ್ಪ ಇಷ್ಟು ಪಿರುತಿಯಿಂದ ಕರಿತೈತೆ, ಹೊರಡು ಸುಮ್ಕೇನಿಯ. ಜಯಮ್ಮ ನನಗದು ಹೆಂಗೆ ಹೇಳ್ಬೇಕು ಏನು ಮಾಡಬೇಕು ಅಂತ ಏನಿಯ ಗೊತ್ತಾಯ್ತಿಲ್ಲ ನಂಗಂತೂ. ಒಂಥರ ಒಳಗೇನಿಯ ಖುಷಿ ಆಯ್ತಾಯ್ತು ನಂಗಂತೂ. ಒಂಥರ ದುಃಖ ಒಂಥರ ಖುಷಿ ಎಲ್ಲ ಆಯ್ತೈತೆ. ಥ್ಯಾಂಕ್ಸ್ ಏಮ್ಮ, ನನ್ನ ಇಷ್ಟಲಿ ಕರ್ಕೊಂಬಂದೆಲ್ಲ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನಾನು ಅಮ್ಮನ ಮನೆಗೆ ಹೋಗಿ ಸ್ಯಾನೆ ದಿನ ಆಗೋಗ್ಬಿಟ್ಟೈತೆ. ನಮ್ಮ ಅಮ್ಮನ ಮನೆಗೆ ಹೋಯ್ತೀನಿ ನಾನು, ಸರಿನಾ? ಆರಾಮಾಗಿ ಖುಷಿಯಾಗಿ ಹೋಗ್ಬಿಟ್ಟು ಖುಷಿಯಾಗಿರು, ಸರಿನಾ? ಅಂಕಲ್ ಕರ್ಕೊಂಡೋಗ್ರಿ. ಆಂಟಿ ಅಯ್ಯೋ ಕಾಪಿನೂ ಕೊಡ್ಲಿಲ್ಲ ನಿಮ್ಮನ್ನ. ಆಂಟಿ ಕುಂತ್ಕೊಳ್ಳಿ ಆಂಟಿ, ಕಾಪಿ ಗಿಪಿ ಕುಡ್ಕೊಂಡು ಹೋಗಿವ್ರಂತೆ ಸುಮ್ಕೇನಿಯ. ಇಲ್ಲ ಸಾಕು ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕಂತ ಜಯಮ್ಮ. ಇನ್ನೊಂದು ದಿನ ಬಂದಾಗ ಕುಡ್ದು ಹೋಯ್ತೀವಿ. ಬಾಮ್ಮ ಹೋಗೋಣ. ಹೂ ಕಣಮ್ಮ ಜಯಮ್ಮ, ಇನ್ನೊಂದ್ಸಲ ಬಂದಾಗ ನಾವೇನೇನಿಯ ಬಂದು ಕುಡ್ದು ಹೋಯ್ತೀವಿ. ಬಾ ಹೋಗನ್ಪದು, ಬಾ. ಕೊಡವ ಇದ್ದಾಗ ಲಗೇಜ್ ಕೊಡಿಲಿ, ತಕೊಂಡು ಹೋಗನ್ ಕೊಡು. ಅಪ್ಪ ನಡೀರಿ ಹೋಗೋಣ. ಅಪ್ಪ ಪಾಪ ಪದ್ದು ಅಪ್ಪನ ಜೊತೆ ಏನಾದ್ರು ಒಂದಾದ್ಲಲ್ಲ, ಅದೇ ನಿನಗೆ ಖುಷಿ. ನಮ್ಮಮ್ಮ ಯಾವಾಗ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಒಂದು ಮಾಡ್ಕೊಂತದೋ ಏನೋ ನಾಕಾಣೆ. ನಮ್ಮಮ್ಮ ನನ್ನ ಮೇಲೆ ಇನ್ನೂ ಕ್ವಾಪ ಹಂಗೆ ದ್ವೇಷ ಕೊತ ಅಂತ ಕುದಿಸ್ಕೊತೈತೆ. ದೊಡ್ಡವ ಯಾವ್ದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿ ಇದ್ಬಿಡು, ಸರಿನೇ? ಅಪ್ಪನ ಮನೆಗೆ ಬಂದಿದ್ದೀಗ ಆರಾಮಾಗಿ ಹೋಗು, ಲಗೇಜ್ ಒಳಗಡೆ ಕಿಕ್ಬಿಟ್ಟು ಬಾ ಹೋಗು. ಸರಿ ಅಪ್ಪ. ನೀನು ಅಷ್ಟೇ ನಿನಿಯ ಗಂಡನ ಹುಟ್ಟು ಬಂದಿದೀಯಾ, ಗಂಡಂಗೆ ಫೋನ್ ಮಾಡು, ಗಂಡನ ಜೊತೆಗೆ ಹೋಗು. ಹಂಗೆ ಹಿಂಗೆ ಅಂತ ಏನಾರ ಹೇಳಿದ್ರೆ ನೀನು ನೊಡ ಮುರಿದು ಬಿಡ್ತೀನಿ. ರೀ ನಿಮ್ಮ ಮಗಳು ಬಂದು ಅಂತ ಹೇಳ್ಬಿಟ್ಟು ನಂದೇನೆ ನೀನು ನೊಡ ಮುರಿಬೇಕು ಅಂತ ಮಾಡಿರಿ ನೀವು? ಓಹೋ ನೋಡು, ಅವಳು ಬಂದವಳೆ ಹುಸಿ ಕಬಾಬು ಗಿಗಾಬಾಬು ಏನಾರ ಹುಸಿ ಮಾಡು. ಮಟನ್ನು ಏನಾರ ಒಂಚೂರು ತತ್ತೀನಿ ಮಾಡು. ಪಾಪ ಮಗ ನೋಡಿ ಹೆಂಗೆ ಸ್ವರ್ಗೋದಂಗೆ ಅನ್ನಿಸ್ತಿಲ್ವೇ ನಿಂಗೆ? ನನಗಂತೂ ಸ್ವರ್ಗೋಗವಳೆ ಅಂತ ಅನ್ನಿಸ್ತೈತಿ. ಅವ್ರ ಮನೆಗೆ ಬೇವರ್ಸಿಗಳು ಊಟ ಹಾಕೋರೋ ಇಲ್ವೋ ನಾಕಾಣೆ. ನನ್ನ ಮಗಳು ಹೇಳ್ಕೊಳಕ್ಕಾಗ್ದಿದ್ದಂಗೆ ಬುಡಕ್ಕಾಗ್ದಿದ್ದಂಗೆ ಪಾಪ ಅದು ಎಷ್ಟು ನೋವು ಅನ್ಭವಿಸೋಳೋ ಏನು ಕಥೆಯೋ ಯಾರಿಗೆ ಗೊತ್ತು. ನಾನು ಇವಾಗ ಹೋಗಿ ಸುಮ್ಕೆನೇನಿಯ ಹೋಗಿ ನಾನು ತಗೊಬಿಟ್ಟು ಬರ್ತೀನಿ. ನನ್ನ ಮಗಳು ರುಚಿಯಾಗಿ ಮಾಡಾಕು. ಇನ್ನು ಒಬ್ಳಿಗೆ ನೀ ಮಗಳಿರೋದು, ಇನ್ನು ಊರಾಗಿರೋರ್ಗೆ ಯಾರಿಗೂ ಮಕ್ಕಳೇ ಇಲ್ಲ ಅನ್ನಂಗೆ ಹೇಳ್ತೀಯ. ನಿಮ್ಮ ಅಪ್ರಿಗೆ ನೀ ಮಕ್ಕಳಿರೋದು ಅನ್ನಂಗೆ. ಸರಿ ಹೇಳು, ಆಯ್ತು ತಗೊಂಬಿಟ್ಟು ಬಾ ಹೋಗು. ನಾನು ನೋಡ್ಕೊತೀನಿ ನನ್ನ ಮಗಳನ್ನ ಹೆಂಗೆ ನೋಡ್ಕೋಬೇಕು ಅಂತ ನನಗೂ ಗೊತ್ತು. ಮೊದಲೇ ಊಟ ಬಜಾರಿ ನೀನು. ಏನಾರ ಒಂದು ಮಾತಂದು ಬಿಟ್ಟವಳು ಏನೋ ಮುನಿಸ್ಕೊಂಡು ಏನಾರ ಹೊಂಟು ಬಿಡ್ಬೇಕು ಗಂಡನ ಮನೆಗೆ ಹೋಯ್ತೀನಿ ಅಂತ. ಆವಾಗ ನಿನ್ಗಿರೋದು ಹಾಕ್ಕೊಂಡು ಹಂಗೆ ನೀಯ ಖಾರ ಅರ್ದು ಬಿಡ್ತೀನಿ ಮಸಾಲೆ. ಮಗಳೇ ಚಿಕನ್ ತರಲಾ ಮಟನ್ ತರಲಾ? ಅಪ್ಪ ಏನನ್ನ ತಗೊಂಬಿಟ್ಟು ಬಾಪ. ಏನಂತೆ? ಅಲ್ಲ ಕಣವ, ಏನು ಬೇಕು ಅಂದ್ರೆ ತಗೊಬಿಟ್ಟು ಬರ್ತೀನಿ ಹೇಳು. ಚಿಕನ್ನು ಮಟನ್ನು ಏನು ಕಬಾಬ್ ಏನಾನ ಮಾಡಿಸ್ತೀಗ? ಚಿಕನ್ನೇ ತಗೋಬಪ್ಪ. ಪರವಾಗಿಲ್ಲ. ಇನ್ನು ಯಾಕೆ ಮಟನ್ ಸುಮ್ಮನೆ ರೇಟ್ ಸ್ಯಾನೆ. ಏನು ನಿನಗಿನ್ನ ಹೆಚ್ಚೈತೆ, ಸುಮ್ಕಿರು. ಹೋಗ್ಲಿ, 1 kg ಮಟನ್ನು 1 kg ಕೋಳಿ ತಗೊಬಿಟ್ಟು ಬರ್ತೀನಿ. 1-2 kg ಅದೇನೋ ಕಬಾಬು ಅದು ಇದು ಮಾಡ್ಕೊಳ್ಳಿವ್ರಂತೆ. ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಹಂಗೆ ಇರಬೇಕು. ಡುಮ್ಗೆ ಪಾರಮ್ ಕೋಳಿ ಥರ ಇರು. ಬತ್ತೀನಿ ತಗೊಬಿಟ್ಟು ಅವಯ್ಯ ಅಂಗಡಿ ಮುಚ್ಚಿಬಿಡ್ತಾನೆ ಆಮೇಕಿಂದ. ಸರಿಯಪ್ಪ. ಹೇಳಿದ್ದೆಲ್ಲ ಗೆಪ್ತಿ ಐತೆ ತಾನೇ? ಆಮೇಕಿಂದ ಹಂಗು ಹಿಂಗು ಅಂತ ಆಡ್ಬಿಟ್ಟೀಗ ಎಲ್ಲ ಗೆಪ್ತಿ ಐತೆ ತಾನೇ ಹೇಳಿದ್ದೆಲ್ಲ ನುನುವೆ? ಯವ್ವ ಗೆಪ್ತಿ ಐತೆ. ಇದು ಯಾಕೆ ಹಿಂಗಾಡಿಯೇ ಸೀಮೆಗಿಲ್ದಿರ ಅಪ್ಪ ಮಗಳು ಕತೆ. ಇನ್ನು ಶುರುವಾಯ್ತು ನನ್ನ ಕತೆ. ಹೋಗ ಅರ್ಕ. ಆಮೇಲೆ ಅವಳಿಗೆ ಹೇಳಿ ನೀನು ಮಾಡು ಅಂತ ಹೇಳ್ಬಿಟ್ಟು
ಅವಳು ನಿಮ್ದೆ ಕುಂತ್ಕೊಂಡ್ಲಿ ಹೋಗ ಅರಿಯೋಗು ತಂದಾಕ್ತೀನಿ. ಓ ಆಮೇಲೆ ಪದಿ ನೀನೇ ಮಾಡು ಅಂತ ಕುಂತ್ಕೊಬಿಟ್ಟೀಗ ಪಾಪ ಮುಗಿದತ್ರ ಮಾಡಿಸ್ಕೊಂಡು. ನೋಡಿದ್ರೆ ನಿಮ್ಮ ಅಪ್ಪನ ನಿನ್ ಮ್ಯಾಲೆ ಯಾವ ಪಾಟಿ ಪಿರುತಿ ಇಕ್ಕಂಡೈತಿ ಅಂತ ಹೇಳ್ಬಿಟ್ಟು ಯವ್ವಾ ಪದ್ದಿ ಯೋಶ್ ದಿನ ಆಗಿತ್ತು ನಿನ್ನ ನೋಡಿ ಎದ್ರು ಬದ್ರು ಕುಂತ್ಕೊಂಡು ಮಾತಾಡಿ ಹಬ್ಬ. ಅವಾಗ ಹೆಂಗಿದೋ ಇವಾಗೂ ಹಂಗೆ ಇದೆಯಾ, ಏನು ಬದಲಾಗಿಲ್ಲ. ನಿಮ್ಮ ಅಪ್ಪಂಗೋಸಿ ಹಂಗೆ ಅನ್ನಿಸ್ತದ ಅಷ್ಟೇ ನೀ ಬಿಟ್ರೆ ಯಾವ ಬದಲಾವಣೆನೂ ಆಗಿಲ್ಲ. ನೋಡಿದ್ರೆ ನೀ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತದೆ. ಬಾ ಕುಂತ್ಕ ಬಾ. ಅಮ್ಮ ಕಬಾಬ್ ನಾನು ಮಾಡ್ತೀನಿ, ಸೂಪರಾಗಿ ಮಾಡೋದು ಕಲ್ತಿದ್ದೀನಿ ಕಣಮ್ಮ. ಕಬಾಬು ಎಲ್ಲನೂ ಸೂಪರಾಗಿ ಬರ್ತದೆ ಕಣಮ್ಮ, ಕಬಾಬ್ ಮಾಡೋದು ಎಲ್ಲನೂ ನಾನು ಮಾಡ್ತೀನಿ. ಬಾ ಅಮ್ಮ ನಾನು ಮಾಡ್ತೀನಿ. ಅಯ್ಯೋ ಮಗಳೇ ನೀನು ಏನು ಬೇಡ, ನೀನು ಮಾಡೋದು ನೋಡ್ಬಿಟ್ರೆ ನಿಮ್ಮಪ್ಪ ಎಗ್ರೆಗ್ರಿ ಬಿದ್ದುಬಿಡ್ತಾನೆ ಅಷ್ಟೇ ನೀ ಮಗಳೇ. ನೋಡು ಯಾವತ್ತನಾಗಲೇ ಅಪ್ಪ ಅಮ್ಮನ ಪ್ರೀತಿ ಯಾವತ್ತೂ ಕಮ್ಮಿ ಆಗಕ್ಕಿಲ್ಲ ಸರಿನಾ. ನೋಡು ನೀನು ಏನಕ್ಕೂ ತಲೆ ಕೆಡಿಸ್ಕೊಬೇಡ. ಎಷ್ಟು ದಿನ ಇದ್ದದ ಅಷ್ಟು ದಿನ ಇರು. ಅವನೇ ಬಂದು ಕರೆದು ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಯ್ತಾನ ಹೋಗು, ಇಲ್ಲ ಅಂತಂದರೆ ಬೇಡ ಬಿಟ್ಬಿಡು ಅಷ್ಟೇ. ನೀನು ಇನ್ನೇನು ಮಾಡಂಗೆ ಇದು ಮಾಡೋಕ್ಕಾಯ್ತದೆ. ನೀನು ಇನ್ನೇನು ಮಾಡ್ತೀಯ ಹೇಳು. ನೀನು ಆರಾಮಾಗೆ ನೆಮ್ಮದಿಯಾಗಿ ಆರಾಮಾಗಿ ಕುಂತ್ಕ, ನಾನು ಮಾಡಾಕ್ತೀನಿ. ಬಾ ಕುಂತ್ಕ ಬಾ. ಅಮ್ಮ ನೀವು ಎಷ್ಟೊಂದು ಪಿರುತಿ ಮಾಡ್ತೀರ. ನಾನೇ ಓಡೋಗ್ಬಿಟ್ಟು ತೆಪ್ಪು ಮಾಡ್ಬಿಟ್ಟು ನಾನು ಅನ್ನಿಸ್ತು ನನಗಿಂತ. ನಾನೇ ತೆಪ್ಪು ಮಾಡ್ಬಿಟ್ಟು ನಮ್ಮ ಓಡೋಗ್ಬಿಟ್ಟು ಹಣೆನಾಗ ಹಂಗೆ ಬರೆದಿದ್ರೆ ಏನು ಮಾಡೋಕ್ಕಾಯ್ತದೆ ಮಗಳೇ. ಹಣೆ ಬರದಾಗ ಹಂಗೆ ಬರ್ದಿತ್ತೀನೋ ನೀನು. ಹಣೆ ಬರದಾಗೆ ಓಡೋಗೆ ನೀ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಓಡ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದೀಗ ಅಂತ ಅನ್ಕೋಬೇಕು, ಸುಮ್ಮನೆ ಆಗಬೇಕು. ಈಗ ಅದೆಲ್ಲ ಬೇಡವ. ಅದೆಲ್ಲ ಕತೆಯ ಬಿಟ್ಬಿಟ್ಟು ನೀನು ಈ ಕುಂತ್ಕ ಬೈಲಿ ಹೋಗಿ ಒಂದು ದೊಡ್ಡ ಕಾಪಿಗಾನ ಇಕ್ಕೊಬಿಟ್ಟು ಬರ್ತೀನಿ. ಪಾಪ ನೀನು ನೋಡಿ ಹೆಂಗಾಗಿದ್ಯಾ, ಹಾಗೆ ಮಸಾಲೆ ಗಿಸಲೆ ಹರ್ಕತೀನಿ. ಕುಂತ್ಕ ಬಾ ನೀನು ಸುಮ್ಕೆನೆ ನೀ. ಬಾವ ನಾನು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹೊಸಿ ಸಿಪ್ಪೆನ ಸುಲ್ಕೊಡ್ತೀನಿ. ಕುಂತ್ಕೊಂಡು ಮಾತಾಡೋಣ ಬಾ ಅಡುಗೆ ಮನೆಗೆ ನೀ. ನಿಮ್ಮ ಅಪ್ಪಂದ ಅಂದರೆ ತಿರುಗೊಂದು ಏಟ್ ತಗತ್ತ ನನಗೆ. ಕೈಯ ಅಮ್ಮಯ್ಯ ಅನ್ಕೊಂಡು ಏನು ಬೇಡ. ಬಾ ನಾನು ಮಾಡ್ಕತೀನಿ, ನೀನು ಬಾ ಕುತ್ಕ ಬಾ. ನನ್ನ ಜೀವನದಾಗೆ ಭಾಳ ಲಕ್ಕಿ ಅಂತ ಅನ್ನಿಸ್ತದ ನನಗಿಂತ. ಒಳ್ಳೆ ಅಪ್ಪ ಅಮ್ಮ ಎಲ್ಲ ಪಡ್ಕೊಂಡಿವ್ನಿ. ಎಷ್ಟು ಜನಕ್ಕಿಂತ ಭಾಗ್ಯ ಸಿಗ್ತದೆ ಹೇಳು. ಮಗಳು ಲವ್ ಮಾಡಿಬಿಟ್ಟು ಓಡೋಗ್ಬಿಟ್ಟು ಅಲ್ಲೇನೋ ಎಡವಟ್ಟಾಗಿ ಗಂಡನ ಮನೆಯಿಂದ ಈಚೆ ಕಡೆಗೆ ಬಂದ್ರೂ ವಾಪಸ್ ಮತ್ತೆ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇಷ್ಟು ಪಿರುತಿಯಿಂದ ನೋಡ್ಕೊಳ್ಳೋ ಅಪ್ಪ ಅಮ್ಮ ಎಷ್ಟು ಜನಕ್ಕೆ ಸಿಗ್ತಾರೆ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ನನಗೆ ಶಾನೆ ಹೆಮ್ಮೆ ಐತೆ. ಲವ್ ಮ್ಯಾರೇಜಾಗಿ ಓಡೋದ್ರೂ ಇವತ್ತು ನನಗೆ ಕರ್ಕೊಂಬಿಟ್ಟು ಬಂದು ಸಾಕೊಂಡವ್ರಲ್ಲ, ಇದಕ್ಕೆ ನನಗೆ ಭಾಳ ಖುಷಿ ಆಯ್ತೈತೆ ದೇವ್ರಣೆಗೂ. ಏನ್ರಪ್ಪ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೇನಿಯಾ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.